ರಾಜು ಕಾಗೆ ಅವರು 2 ದಿನದಲ್ಲಿ ರಾಜೀನಾಮೆ ನನಗೇನು ವಿಷಯ ಗೊತ್ತಿಲ್ಲ. ಅನುದಾನದ ವಿಚಾರದಲ್ಲೇ ಅವರು ಮಾತನಾಡಿದ್ರು. ನನಗೇನು ವಿಷಯ ಗೊತ್ತಿಲ್ಲಪ್ಪ. ನಾನು ನೋಡಿ ಬೆಳಿಗ್ಗೆಯಿಂದ ಇಲ್ಲೇ ಕೂತಿದ್ದೀನಿ, ನಿಮಗೂ ಗೊತ್ತಿದೆ, ನೀವು ನೋಡಿದ್ದೀರಿ. ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲದೆ ಇರೋದು ನಾನು ಏನಂತ ರಿಯಾಕ್ಟ್ ಮಾಡಲಿ? ನಾವು ಯಾವುದೇ ಆಗಲಿ ವಿಷಯ ತಿಳಿದುಕೊಳ್ಳದೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಸ್ವಭಾವ. ವಿಷಯ ಗೊತ್ತು ಏನೋ ಸಂಬಂಧ ಇರೋದು. ಈಗ ನೋಡಿಯಪ್ಪ, ಅಲ್ಲಿ ಅಷ್ಟು ಪ್ರಶ್ನೆ ಕೇಳಿದ್ರಿ, ನನಗೆ ಶಕ್ತಿ ಇರೋಷ್ಟು ನಿಮಗೆ ಉತ್ತರ ಕೊಟ್ಟೆ. ಏನೋ ಜನಕ್ಕೆ ಸಂಬಂಧ ಇರೋದು ಏನಾದರೂ ಕೇಳಿ, ನಾವು ಕೂಡ ಈ ಒಂದಲ್ಲ ಎರಡು ಬಗ್ಗೆ ನಾವು ಪ್ರಯತ್ನ ಮಾಡಿ ಉತ್ತರ ಕೊಡ್ತೇವೆ. ನೀವು ಹೇಳಿದ್ದನ್ನು ಕೇಳಿಸ್ಕೊತೇವೆ, ಪರಿಹಾರ ಮಾಡೋಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಯಾವುದ್ಯಾವುದೋ ವಿಷಯಗಳು ಇದರಿಂದ ಜನಗಳು ಹೊಟ್ಟೆ ತುಂಬ ವಿಷಯ ಏನಾದರೂ ಇದ್ದರೆ ಹೇಳಿ, ಜನರ ಬದುಕಿಗೆ ಸಹಾಯ ಆಗೋದು ಏನಾದರೂ ಇದ್ದರೆ ಹೇಳಿ. ಈಗ TRP ವಿಷಯಗಳು ಏನು ಮಾತಾಡೋಣ? ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅವ್ರನ್ನ ಕರೆಸಿ ಮಾತಾಡಿ ಅವ್ರ ಹತ್ರನೂ ಮಾಹಿತಿ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲಾಖೆಯಿಂದನೂ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲಾಖೆಯಿಂದನೂ ನಾನು ವರದಿ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು 1-2 ದಿನದಲ್ಲಿ ಅವ್ರನ್ನೂ ಕರೆಸಿ ಮಾತಾಡಿ ಇಲಾಖೆ ಅಧಿಕಾರಿಗಳನ್ನು ಮಾತಾಡಿ ಏನು ಅನ್ನೋದು ಸ್ಪಷ್ಟತೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಆ ಕೆಲಸವನ್ನು ಮಾಡ್ತಾರೆ. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೆಯದು. ನೀವು ಅವ್ರನ್ನ ಹೋಗಿ ಕೇಳ್ತೀರಾ, ಇನ್ನೊಂಥರ ಇಲ್ಲಿ ಬಂದು ಅವ್ರ ವಿರುದ್ಧ ನಮ್ಮನ್ನು ಮಾತಾಡೋಕೆ ಹೇಳ್ತೀರಾ. ಅಲ್ಲೋಗಿ ಪಾರ್ಟಿ ಯಾರೋ ಒಬ್ಬರು ಒಂದು ವಿಡಿಯೋ ತೋರಿಸಿದ್ರು, ಅವ್ರನ್ನ ಸುತ್ತ ಇರೋರು ಪಾರ್ಟಿ ವಿರುದ್ಧ ಮಾತಾಡೋಕ್ಕೆ ಅವ್ರನ್ನ ಪ್ರವೋಕ್ ಮಾಡ್ತೀರಿ. ಈಗ ಇಲ್ಲಿ ಬಂದು ನಾನು ಅವ್ರ ವಿರುದ್ಧ ಮಾತಾಡೋಕ್ಕೆ ನನ್ನ ಪ್ರವೋಕ್ ಮಾಡ್ತೀರಾ. ಅವ್ರನ್ನೂ ಪ್ರವೋಕ್ ಮಾಡೋದು ಬೇಡ, ನಾವು ಪ್ರವೋಕ್ ಆಗೋದು ಬೇಡ. ಎಲ್ಲರೂ ಸೇರಿ ಅವರು ನಾವು ಪಕ್ಷ ಸರ್ಕಾರ ಎಲ್ಲ ಸೇರಿ ಏನು ಜನಕ್ಕೆ ಒಂದಷ್ಟು ಉಪಕಾರ ಮಾಡೋ ಕೆಲಸ ಮಾಡೋಣ. ಅದರಿಂದ ಏನಾದರೂ ಸಮಾಜಕ್ಕೆ ಪ್ರಯೋಜನ ಆಗುತ್ತೆ ಬಿಟ್ಟರೆ ಈ ಕಾಂಟ್ರವರ್ಸಿಗಳಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಅದರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಕೂಡ ಏನು ಅಷ್ಟು ಉಪಯುಕ್ತ ಆಗಲ್ಲ.